ಆಮೇಲೆ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ರು ಅಂತ ಕೇಳಿ, ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ಯಾಪ್ ಆಗಿತ್ತಲ್ಲ, ಅದೆಲ್ಲ ಯಾರು ಅಂತ ಕೇಳಿದ್ರು ಚಲುವರಾಯಸ್ವಾಮಿಯವರು ಅಂತ ಹೇಳಿ. ಅದು ಏನು ಸಮಸ್ಯೆ ಇಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅದನ್ನೆಲ್ಲ ಸೆಟ್ರೈಟ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನಾಗುತ್ತೆ, FIR ಹಾಕಿದ್ಮೇಲೆ ಬಿ ರಿಪೋರ್ಟ್ ಹಾಕ್ಬಾರ್ದು ಅಂತಿದೆಯಾ? ಅದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಆಧಾರದ ಮೇಲೆ FIR ಹಾಕಿದ್ದಾರೆ. FIRನಲ್ಲಿ ಈಗಾಗಲೇ ಅವರು ಅದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಒಂದು ಬಿ ರಿಪೋರ್ಟ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ಈಗ ಒಂದು ನಿಮಿಷ, ಈಗ ಅಶೋಕರ್ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿ, ಯಾರು ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಹಾಕಿದ್ದಾರೆ. ಅದು ಹಿಂದೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಬಗ್ಗೆನೇ ಯಾರು ಹಾಕ್ಸಿದ್ರು ಅಂತ ಕೇಳಿ ಅವ್ರನ್ನೇ. ಈಗ ಯಾರು ಹೇಳಿದ್ದಾರೆ, ಬಾಲಗಂಗಾಧರ ಸ್ವಾಮೀಜಿಯವರ ಮೇಲೆ ಅವತ್ತಿನ ಸರ್ಕಾರ ಯಾರ್ದಿತ್ತು ಅಂತ ನೀವೇ ಕೇಳಿ, ಫಾರೆಸ್ಟ್ ಕೆಂಗೇರಿ ಹತ್ರ ಒತ್ತುವರಿ ಅಂತೇಳಿ FIR ಹಾಕ್ಸಿದ್ರು. ಅದನ್ನು ಯಾರು ಫೋನ್ ಟ್ಯಾಪ್ ಆಮೇಲೆ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ರು ಅಂತ ಕೇಳಿ, ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ಯಾಪ್ ಆಗಿತ್ತಲ್ಲ, ಅದೆಲ್ಲ ಯಾರು ಅಂತ ಕೇಳಿದ್ರು ಚಲುವರಾಯಸ್ವಾಮಿಯವರು ಅಂತ ಹೇಳಿ. ಅಲ್ಲ, ನೀವು ಕಂಪ್ಲೇಂಟ್ ಯಾರು ಬಂದಿದೆ ಅವ್ರು ಹಾಕಿದ್ದಾರೆ. ಆದರೆ ಇದನ್ನು ನಮ್ಮದು ಸರ್ಕಾರಕ್ಕಾಗಲಿ ಅಥವಾ ನಾವು ಯಾರು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸ್ವಾಮೀಜಿಯವ್ರ ಮೇಲೆ ಕೇಸ್ ಹಾಕು ಅಂತ ಹೇಳಿರ್ತಕ್ಕಂಥದ್ದಲ್ಲ. ಒಂದು ಕಂಪ್ಲೇಂಟ್ ಬಂದಿದೆ, ಅದನ್ನು ಹಾಕಿದ್ದಾರೆ. ಅದನ್ನು ಸರಿಪಡಿಸ್ಬೇಕು, ಆ ಜವಾಬ್ದಾರಿನ ಉಪಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅದು ಯಾವುದೂ ಸಹ ವಿಷಯ ಅಲ್ಲ. ಅದನ್ನು ರಾಜಕೀಯವಾಗಿ ಇವರು ವಿಚಾರವನ್ನು ತಗೋತಾ ಇದ್ದಾರೆ. ಅದ್ರ ಬಗ್ಗೆ ಏನೂ ಇಲ್ಲ, ಏನು ರಾಜಕಾರಣನೇ ಮಾಡಲ್ವಲ್ಲ. ಅವ್ರು ಯಾಕೆ ರಾಜಕಾರಣ ಮಾಡ್ತಾರೆ ಪಾಪ? ಈಗ ಅವರೇ ವಿಷಾದ ವ್ಯಕ್ತಪಡಿಸಿದ ಮೇಲೆ ಆ ವಿಚಾರ ಮುಗೀತು, ಬಿಟ್ಬಿಡಿ. ಬಿಡ್ತಾ ಇದ್ರೆ ರಾಜಕಾರಣ ಮಾಡಲಿ ಬಿಡಿ. ಅವ್ರಿಗೆ ಬೇರೆ ಇದು ಹೇಳಿದ್ನಲ್ರಿ, 5 ವರ್ಷದ್ದು ಸಾಧನೆ ಇಲ್ಲ, ಮುಂದೆ ಗುರಿ ಇಲ್ಲ, ಏನು ಮಾಡ್ತಾರೆ ಅವರು? ಏನಾರು ಒಂದು ಹೇಳ್ಬೇಕಲ್ರಪ್ಪ ಪಾಪ. ಈಗ ನಾವು ಹೇಳ್ದಂಗೆ ಆಗಲ್ಲ, ಅವರು ನಡೆಸ್ಬೇಕಲ್ಲ ಪಕ್ಷನ, BJPನೂ ಜನತಾದಳನೂ. ಅವ್ರಿಗೆ ಏನಾರು ಒಂದು ಪಳೆದು ಹೇಳ್ಕೊಂಡು ಹೋಗ್ಬೇಕಲ್ಲ, ಹೇಳಿ ಬಿಡು ಸ್ವಲ್ಪ ದಿವಸ. ಅವರು ಎಲ್ಲ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವಾಗ ಏನೇನು ಆಗಿತ್ತು ಅದೆಲ್ಲ ನೀವು TVಲೇ ನೋಡಿದ್ದಲ್ಲ ನಾನು. ಈಗ ಬಾಲಗಂಗಾಧರ ಸ್ವಾಮೀಜಿ ಬಗ್ಗೆನೂ ಹಾಕಿದ್ದು, ಆವಾಗ ನಾವು ಇದೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಿರಲಿಲ್ಲ. ಫೋನ್ ಟ್ಯಾಪ್ ಆಗಿದ್ದಾಗೂ ಹೋಗಿತ್ತು, ಪರಿಹಾರ ಮಠ ಆಗಿತ್ತು, ಎಲ್ಲ ಚರ್ಚೆ ಯಾಕೆ ಮಾಡೋಕ್ಕೆ ಹೋಗ್ಬೇಕು ಈಗ ಅಂತ ಹೇಳ್ತಾರೆ. ಕೇಳಿ ಅವ್ರನ್ನ ಯಾರು ಮಾಡಿಸಿದ್ದು ಅಂತ.